ಒಂದ್ಸಲ ಶಿರಾಡೋಣದ ಗುರು ಬೀರಲಿಂಗೇಶನ ವರಶಿಷ್ಯನಾದಂಥ ನಮಗೆಷ್ಟು ಆ ಭಗವಂತನ ಲೀಲೆ ಗುರುತದಷ್ಟು ಮಾತಾಡ್ತೀನಿ ರೀ. ಯಾಕಂದರೆ ಕಿವಿ ಯಾರ ಕೇಳಿದ್ದು ನಮ್ಮ ಹಿರಿಯರೆಲ್ಲ ಬರೆದದ್ದು ಗ್ರಂಥ ನೋಡಿ ಹೇಳ್ತಾ ಇದೀವಿ. ಅದರ ಸತ್ಯ ಅಸತ್ಯ ಅನ್ನೋದು ಅದು ಅಪ್ಪ ಮಹಾಲಿಂಗರಾಯನಿಗೆ ಬಿಟ್ಟದ್ದು. ನೋಡ್ರಿ, ಮನೆಯಾಗಿದ್ದುಕೊಂಡ ನಿತ್ಯದಲ್ಲಿ ಮನೆ ಹೇಳಿದ್ರಲ್ಲ, ಬನ್ನಿಗೆ 1000 ಭಾಗ್ಯ, ಇವುಗಳನ್ನು ಕಾಯ್ದ್ರ ಜೊತೆಗೆ ಇಂಥ ಅವಘಾಡ ದೇವರಿನ ಸೇವಾ ನಿತ್ಯದಲ್ಲಿ ಮಾಡ್ತಿದ್ದಂತ. ಒಂದ್ಸಲ ಏನಾತ್ರಿ, ಶಿರಾಡೋಣ ಶಿಗಿ ಮಠದಲ್ಲಿ ಬೀರ ದೇವರ ಪೂಜಾ ಮಾಡಿ ಧೂಪ ದೀಪ ಬೆಳಗುತ್ತಿದ್ದಂತ. ಆ ಧೂಪದ ಹೊಗೆ ಎಷ್ಟು ದೂರ ಹೋಗ್ಬೇಕು ಗೊತ್ತಾ? ಎಷ್ಟು ಹೋಗ್ಬೇಕ್ರಿ? ಸುಮ್ಮನೆ ನಾವು ಕಲ್ಪನೆ ಮಾಡಿದರೆ ಬಹಳ ಹೋಗಬೇಕಾಗಿತ್ತು ಅಂದ್ರೆ 100 ಫೂಟ ಎತ್ತರಕ್ಕೆ ಹೋದಿತ್ತು ಹೊಗೆ ಅದು. ಆದ್ರೆ ಕೈಲಾಸ ಅಂದ್ರೆ ಅದಕ್ಕೆ ಅಳತೆನೇ ಇಲ್ಲ. ಎಂಥ ಗಣಿತ ಶಾಸ್ತ್ರ ಬಲ್ಲಮದಾನಂದ್ರೂ ಕೈಲಾಸ ಎಷ್ಟು ಕಿಲೋಮೀಟರ್ ಐತಿ ಅಂತ ಜಗತ್ತಿನೊಳಗೆ ಯಾರಿಗೂ ಹೇಳಲು ಸಾಧ್ಯನೇ ಇಲ್ಲ. ಅಂಥ ಕೈಲಾಸಕ್ಕೆ ಶಿರಡೋಣ ಮಠದಲ್ಲಿ ಗುರುಪೂಜೆ ಮಾಡಿ 5 ಹಿಡಿ ಗುಗ್ಗಳ ಧೂಪಾರ್ತಿಯೊಳಗೆ ಹಾಕಿ ಬೆಳಗುವ ಸಮಯದಲ್ಲಿ ಅದು ಕೈಲಾಸಕ್ಕೆ ಹೋಯ್ತಂತ್ರಿ. ಧೂಪದ ಹೋಗಿ ಕೈಲಾಸ. ಅಲ್ಲಿ ಗೌರಿ ಶಂಕರನ ಧರ್ಮಪತ್ನಿಯಾಗಿರತಕ್ಕಂಥ ಗೌರಿಯು, ವಿಶ್ವಾಂಭರಿಯು, ವೈಷ್ಣವಿಯು, ದ್ರಾಕ್ಷಾಯಣಿ, ಪಾರ್ವತಿ ಭಗವಂತನ ಎಡೆದೊಡಿ ಮೇಲೆ ಕೂತುಕೊಂಡು ಏಕಾಂತದಲ್ಲಿ ಪತಿಯ ಸಾಮರಸ್ಯದೊಳಗಿದ್ಲಂತ. ಇದೇನಿಲ್ಲ ಹಾಕಿದ್ನಲ್ಲ ಹೊಗೆಯದು ಕೈಲಾಸ ಪಾರ್ವತಿಯ ಈ ನಾಶಿಕ ಮೂಗಿಗೆ ತಲುಪ್ತು ಅಂತ. ಇಷ್ಟು ಆ ವಾಸನೆ ತಗೊಂಡಾಗ ನೀವು ವಾಸ ತಗೊಂಡಾಗ ಮುಖ ಅರಳುತ್ತದೆ ರೀ, ಮನಸ್ಸು ಅರಳುತ್ತದೆ, ಹೃದಯ ಅರಳುತ್ತದೆ, ಮುಖದ ಕಾಂತಿ ಹೆಚ್ಚಿಗೆ ಆಗ್ತದೆ, ಪ್ರಸನ್ನ ಆಗ್ತದೆ. ಹಂಗೆ ದೇವಿ ಪಾರ್ವತಿ ಆ ಸುವಾಸನೆ ಗುಗ್ಗುಳದ ವಾಸ ನೋಡಿ ಸಂತೋಷಪಟ್ಟು ಸುತ್ತಮುತ್ತ ನೋಡಿಲ್ಲಂತ ಕಣ್ಣಾಯಿಸ್ಕೊಂಡು ಎಲ್ಲಿ ಯಾರು ಪೂಜಾನೂ ಇಲ್ಲ, ಏನೂ ಇಲ್ಲ, ಇದು ಎಲ್ಲಿಂದ ಬರ್ತೈತಿ ಅಂತ ತನ್ನ ಸ್ವಾಮಿನ ಕೇಳಿದ್ಲಂತ. ಸ್ವಾಮಿ, ಇಲ್ಲಿ ಪೂಜೆ ಇಲ್ಲ, ಏನೂ ಇಲ್ಲ, ಈ ಗುಗ್ಗುಳದ ವಾಸನೆ ಬರ್ತಾ ಇದೆಯಲ್ಲ, ಇದು ಎಲ್ಲಿ ಯಾರು ಪೂಜೆ ಮಾಡಕತ್ತಾರಂತ ಕೇಳಿದಾಗ, ಅಯ್ಯಯ್ಯೋ ಪರಮಾತ್ಮ ಹೇಳ್ತಾನ, ಆ ಕತಿನಾ ಅದು ದೊಡ್ಡ ಕತೆ. ಜಗತ್ತಿನೊಳಗೊಬ್ಬ ಗುರು ಅದಾನ, ಗುರುಗಳು ರಗಡು ಮಂದಿ ಅದಾರ, ಅವನಂತ ಅಡಮುಟ್ಟು ಗುರು ಜಗತ್ನಾಗ ಯಾರೂ ಇಲ್ಲ. ದೇವಿ ಅಲ್ಲದ ಅವುಗಡ ದೇವರ, ಸೋಮಘಾತಕ ದೇವರ, ಉರಿಮಾರಿ ದೇವರ, ಉರಿಗಣ್ಣಿ ದೇವರ, ಗಾರುಡುಗಿತ್ಯ ಸುಡಗಾಳಿಸಿದ್ದ ಮಗ ಮಾಳಪ್ಪನ 1 2 ಏನಪ್ಪ ಶಿಷ್ಯತ್ವ ಯಾವಾಗ ವಹಿಸ್ಕೊಂಡಾನ ಅಲ್ಲಿಗಿಡಿದು ಇಲ್ಲಿ ತನಕ ಒಂದು ಸಲಾನೂ ಆ ಮಗನಿಗೆ ನೆಮ್ಮದಿಯಾಗಿ ಊಟ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ಪದೇ ಪದೇ ಪರೀಕ್ಷೆ ಮಾಡ್ತಾನೆ, ಕಾಡಿ ನೋಡ್ತಾನೆ, ಇಲ್ಲದು ಬೇಡ್ತಾನೆ, ಇಲ್ಲಾರ ಸೇವಾ ಬೇಡ್ತಿರ್ತಾನೆ, ಮಾಡ್ಕೋತಾ ಇರ್ತಾನೆ. ಅಂಥ ಅವಘಾಡ ಬೀರಪ್ಪನ ಪರಮ ಶಿಷ್ಯ ಅಮೃತಾಬಾಯಿ ತಂದೆಯಾದಂಥ ತುಕ್ಕಪ್ಪರಾಯರ್ ಬಾರಾಮತಿ ತೇರಾಮತಿ ಪಟ್ಟಣದ ಗೌಡ ಕೆಲಸಕ್ಕೆಯನ್ನು ಮಾಡುತ್ತಾ ಬರಗಾಲ ಬಿದ್ದ ಸಮಯದಲ್ಲಿ ಉಂಬಳೆ ನಟ್ಟಿದೊಳಗೆ ವಸ್ಸಿ ಮಾಡಿ ಹಾಲಮುತದ ಮೂಲ ಪುರುಷರಾಗಿರತಕ್ಕಂಥ ಆದಿಗೊಂಡನ ಭೂಮಿ, ಸ್ವರ್ಗ ಭೂಮಿ, ಭೂ ಕೈಲಾಸ ಮಾಡಿದ ಭೂಮಿ, ಹಾಲು ಮತದ ಮೂಲ ಬೀಜಸ್ಥಾನ ಜಾಗೃತಿಪುರದಲ್ಲಿ ವಾಸ್ತವ್ಯ ಮಾಡಿದಂಥ ಅವರ ಸಂಭೂತ ದೇವಿ ಮಾನವರಲ್ಲಿ ಮನೆಗೇನಿ, ಶಿವನಲ್ಲಿ ಶಿವಗೇನಿ, ದೇವರಲ್ಲಿ ದೇವಿಗೇನಿ ಎನಿಸಿಕೊಂಡಂಥ 3 ಜನ್ಮಗಳಲ್ಲಿ ಗುರು ಸೇವಾ ಮಾಡಿರ್ತಕ್ಕಂಥವ ತ್ರಿಕಾಲ ಜ್ಞಾನಿ ಮಾಳಪ್ಪ ಗುರುವಿನ ಸೇವಾ ಮಾಡಕತ್ತಾನ ಶಿರಡೋಣ ಮಠದೊಳಗೆ.
ಅವನಿಗೆ ಧೂಪ ಬೆಳಗಲಿಕತ್ಯಾನ, ಅಲ್ಲಿದ ವಾಸ ಇಲ್ಲಿಗೆ ಬಂದೈತಿ ಅಂತ ಶಿವ ಹೇಳ್ತಾನೆ, ಪರಮಾತ್ಮ ಹೇಳ್ತಾನೆ, ಶಂಕರ ಹೇಳ್ತಾನೆ, ಗೌರಿನಾಥ ಹೇಳ್ತಾನೆ. ದೇವಿ ಅಂದ್ಲು, ಇದೇನು ಆಶ್ಚರ್ಯ ಸ್ವಾಮಿ, ನೀವು ಏನು ಮಾತಾಡ್ತಿದ್ರಿ? ವಿಶ್ವನಾಥ ಆಗಿದ್ದು, ಜಗದೊಡೆಯನಾಗಿದ್ದು, ಎತ್ತಣ ಎತ್ತಿಂದ ಸಂಬಂಧ. ಅವ್ರು ಹೇಳಿಲ್ಲ, ಬೆಟ್ಟದ ನೆಲ್ಲಿಕಾಯಿ ಸಮುದ್ರದ ಉಪ್ಪು, ಯಾವ ಸಂಬಂಧಪ್ಪ? ಅಲ್ಲ ಸ್ವಾಮಿ, ಚರಚರಾತ್ಮಕವಾಗಿರತಕ್ಕಂಥ ಸಕಲ ಜೀವಿಗಳಲ್ಲಿರುವಂಥ ನೀನು ಭೂಲೋಕದಿಂದ ಅವು ಮಾಡಿದ ಗುರು ಶಿವದ ಹೊಗೆ ಇಲ್ಲಿಗೆ ಬರ್ತದಂದ್ರೆ ನನಗೆ ನಗೆ ಬರ್ತದಂದಳಂತಕ್ಕಿ. ಛೀ ಹುಚ್ಚಿ, ನಗತಿ ಏಕೆ? ನೋಡುವ ನಿನ್ನಲ್ಲಿ ಭಾವಿದ್ರೆ ತಕ್ಷಣ ನಡ್ಕೊಂಡು ನಡಿ. ನೋಡಕ್ಕಂತಿ ಅಂತಂದ ಕೂಡಲೇ ಹೌದಾ, ಹೋಗುದಾ, ಪರವಾಗಿಲ್ಲ ಸ್ವಾಮಿ ಅಂಥವ್ನು ನೋಡಲೇಬೇಕು, ಅವನ ಭಕ್ತಿ ಪರೀಕ್ಷೆ ಮಾಡಲೇಬೇಕು ಅಂತ ಕೈಲಾಸದಿಂದ ಶಿವಪಾರ್ವತಿಯರು ಮಾಲಿಂಗರಾಯ ಗುರು ಶಿವ ಮಾಡಿ ಹೋಗುವ ದಾರಿಯಾಗ, ಹುಲಿಜಂತಿ ದಾರಿಯಾಗ ಮಾಳಿಂಗರಾಯ ಗುರು ಶಿವ ಮಾಡಿ ಹೊರಟಿದ್ದರು. ಇವರಿಬ್ಬರು ತಮ್ಮ ರೂಪ ಬದಲಾಯಿಸಿದ್ರು. ಬದಲು ಮಾಡಿ ಶಿವ ಮಹಾರೋಗಿಯಾದ, ಮೈ ತುಂಬ ರಕ್ತ ಕಿವ ಹರಿತಿತ್ತು, ಗಮ್ಮಂತ ನಣಾಮುಕ್ರಿತಿತ್ತು, 2 ಕಿಲೋಮೀಟರ್ ತನಕ ಹೊಲಶ್ವಾಸ ಬರ್ತಿತ್ತು, ದುರ್ಗಂಧ. ಈಕಿ ಮುಖದ ತುಂಬ ಬಿಳಿ ಕೂದಲು ಹಾಕ್ಕೊಂಡು ಬಾಯಾಗ ಒಂದು ಹಲ್ಲಿಲ್ಲ, ಜ್ವಾಲಸೋರೋ ಮುದುಕಿ ಹಂಗಾಗಿ ಈಕಿ ಕೂತ್ಕೊಂಡಾಳ. ಅವನ ತೊಡೆ ಮೇಲೆ ಹಾಕ್ಕೊಂಡು ಹಿಂಗೆ ನಣ ಹೊಡಿತಿರ್ತಾಳಂತ. ಮಾಯಾ ಮಮಕಾರ ಪ್ರೀತಿ ಹರಿದು ಎಡಗಾಲಿಗೆ ಸುತ್ತಿ, ಕಾಮ ಕ್ರೋಧದ ಬೇರ ಒಗದಿದ್ಯೋ ನೀ ಕಿತ್ತಿ, ಎತ್ತಿ ಬೆಳಗುವೆ ಆರುತಿ. ಯಾರಿಗೆ ಇದೇನು ಕಿತ್ತೋಗದನ? ಅವನಿಗೆ, ಇದ್ದವನಿಗಲ್ಲದು, ಇದ್ದವನಿಗಲ್ಲದು. ಹುಣಸಿಕಾಯಿ ಮುಂದೆ ತಂದಿಟ್ರೆ ನಾಲಿಗೆ ನೀರು ಬರಬಾರ್ದತ್ರಿ, ಯಾವಾಗ ಸಾಧು ಹೊಲಕ್ಕೆ ಬರ್ತದೆ. ಆಟ ಸುಲಭ ಅಲ್ಲೋ ಯಪ್ಪ. ಅದಕ್ಕೆ ಅವ್ರಂದ್ರು ನಾ ಬರಬಾರ್ದಿತ್ತು ಈ ಊರಿಗೆ ಅಂತಂತಾರೆ ಅವರು. ಏನು ಮಾಡೋದು? ವಿಷಯ ಏನಪ್ಪ? ಮಾಳಿಂಗರಾಯ ಅವೇನು ಸನ್ಯಾಸಿ ಆಗಿಲ್ಲ, ನಮ್ಮಂಗೆ ಕಾವಿ ಹಾಕ್ಕೊಂಡಿಲ್ಲ. ಅವ್ರಿಗೇನು ಮೊದಲು ಇತ್ತು, ತಲೆ ಮ್ಯಾಗ ರುಮಾಲ, ಕಸಿ ಅಂಗಿ, ಕಚ್ಚಿ ಹಾಕ್ಕೊಂಡು ದೋತ್ರ, ಕೈಯಾಗ ಬಡಿಗೆ. ಏನು ಅವನ ಕಾಲ ಖಡಾವಿ ಇಲ್ಲ, ಕೊಳ್ಳಾಗ ರುದ್ರಾಕ್ಷಿ ಇಲ್ಲ, ಏನೂ ಕೇಳಬೇಡ. ಒಟ್ಟು ಬೈಲಿಗೆ ಬೈಲ, ನಿರಾಭಾರಿ, ನಿರ್ಗುಣ. ಏನವರು ಹೊರಟಿದ್ದ. ಇದು ವಾಸ್ ನೋಡ್ದವ, ಕಂಟ್ಯಾಗ ಕಾತರ ಕಂಟ್ಯಾಗ ಕೂತಿರಂತ್ರಿ ಅವರು. ಹಿಂಗೆ ನೋಡ್ದ, ನೋಡಿ ಮಾಳಪ್ಪಗ ಎದಿ ಕರಗುತ್ತು, ಹೃದಯ ಕರಗುತ್ತು. ಅಯ್ಯಯ್ಯೋ ಏನಪ್ಪ ಇವರ ಹಿರಣ ಅಂಥೇಳಿ ಬಂದವರಿಗೆ ಮೊದಲು ನಮಸ್ಕಾರ ಮಾಡ್ದ. ಹಿರಿಯರಿಗೆ ಕಾಲು ಬೀಳಬೇಕ್ರಿ ಯಾವಾಗಲೂ, ಅವ್ರು ಯಾರಕ್ಕಿರುವಲ್ಲ. ಅವರ ವಯಸ್ಸಿಗೆ ಗೌರವ ಕೊಟ್ಟು ನಮಸ್ಕಾರ ಮಾಡ್ದ. ಆಕೆ ಕೇಳ್ತಾನೆ ಅಜ್ಜಿಗೆ, ಅಮ್ಮ ಅಜ್ಜಿ ನೀವು ಎಲ್ಲಿಂದ ಬಂದ್ರಿ ಅಂತ ಕೇಳ್ತಾನೆ. ಯಪ್ಪ ಏನು ಕೇಳ್ತೇವ, ನಾವು ಭಾಳ ದೂರದಿಂದ ಬಂದೀವ. ನಿಮಗೆ ಮಕ್ಕಳ ಶಶಿ ಯಾರದಾರಿ ಇಲ್ಲಂತ ಕೇಳ್ದ ಮಾಳಪ್ಪ. ಆಕೆ ಹೇಳ್ತಾರೆ, ಎಲ್ಲ ರಗಡು ತುಂಬ್ಯದೆಯಪ್ಪ, ಜಗದ ತುಂಬ ಮಕ್ಕಳದಾರ, ಆದರೆ ನಮಗೊಬ್ಬರು ಇಲ್ಲ, ಅವರಿಗೇನೆ ಬೆಂಕಿ ಹಸ್ತಿ ಅಂತ ಹತ್ತು ಮುದುಕಿ. ಹಾಗಾರ ಅಜ್ಜಿಗೆ ಏನಾಗ್ಯದ? ಯಪ್ಪ ಇದು ಇಂಥ ರೋಗ ಹತ್ಯದ, ದವಾಖಾನೆ ತೋರಿಸಿಲ್ವ? ರಗಡ ಎಲ್ಲ ಜಗದಾಗಿನ ದವಾಖಾನೆ ಎಲ್ಲ ಮುಗಿದ, ಎಲ್ಲ ಉಪಚಾರ ಆಗ್ಯಾವ,
ಅದರಿಂದೇನು ಕಮ್ಮಾಗಲ್ಲಂತ. ಇನ್ನೊಂದು ಅರಗಳಿ ಒಳಗೆ ಹೋಗ್ತಾನೆಪ್ಪ, ನನ್ನ ಹಣೆ ಮ್ಯಾಗಿನ ಕೋಕಮ್ಮ ಅಳಗ್ತದ ಮಗ ಅಂತ ಮುದುಕಿ ಹಿಂಗೆ ಕೈ ಹೆಚ್ಚಳ್ಳಾಕತ್ತು. ಇದಕ್ಕೇನು ಉಪಾಯನೇ ಇಲ್ವಾ? ಇದೆ ಮಗ, ಇದೆ. ಆದರೆ ಏನು ಮಾಡಬೇಕು? ಅದನ್ನ ಯಾರು ಕೊಡ್ತಾರಪ್ಪ? ಯಾರು ಕೊಡ್ತಾರ? ಅವ್ರು ಹಾಡಲಿಲ್ಲ ಪಂಚಾಕ್ಷರಿ ಗವಾಯಿಗಳು. ಏನು ಹಾಡ್ತಾರಪ್ಪ? ಏನು ಹಾಡ್ತಾರೆ? ಬರಿಯ ಮನೆಯ ಕೊಡುವರಲ್ಲದೆ, ಹೌದಲ್ಲ? ತುಂಬಿದ ಮನೆ ಯಾರು ಕೊಡ್ತಾರೇನು? ಹಿಂಗದ ಜಗತ್ತು ಮಗ. ಅದಕ್ಕೆ ಅವನಿಗೆ ಕೆಟ್ಟ ರೋಗ ಆಗ್ಯದ. ಇದಕ್ಕೆ ಔಷಧ ನಡೆಯಂಗಿಲ್ಲ. ಮತ್ತೇನು ಹೇಳಮ್ಮ? ಇಂಥ ಪರಿಸ್ಥಿತಿಯಲ್ಲಿದ್ದಾಗ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಸಹಕಾರ ನೀಡುವುದೇ ಮನುಷ್ಯ ಧರ್ಮ. ಪರೋಪಕಾರ ಪುಣ್ಯಾಯ. ವ್ಯಾಸಾದಿ ಭಗವಾನರು ಅಷ್ಟಾದಶೇ ಪುರಾಣೇಶು ವ್ಯಾಸಸ್ಯ ವಚನದ್ವಯಂ ಪರೋಪಕಾರ ಪುಣ್ಯಾಯ ಪಾಪಾಯ ಪರಿಪೀಡನ. ಇನ್ನೊಬ್ಬರಿಗೆ ಕಷ್ಟ ಕೊಡದೆ ಪಾಪ, ಇನ್ನೊಬ್ಬರ ಕಷ್ಟದಲ್ಲಿರುವಾಗ ಅವರನ್ನು ಬಿಡುಗಡೆ ಮಾಡುವುದೇ ಧರ್ಮ. ಎಷ್ಟು ಪುಸ್ತಕ ಓದಿರಿ ಏನು ಮಾಡೋದು? ಎಷ್ಟು ಗ್ರಂಥಗಳ ಅಧ್ಯಯನ ಮಾಡಿದ್ರೆ ಏನು ಮಾಡೋದು? ಸಂಧ್ಯಾ ವಂದನ ಮಾಡಿದರೆ ಏನು ಮಾಡೋರು? ಇನ್ನೊಬ್ಬರಿಗೆ ಹಿತ ಇಲ್ಲದ ಜೀವನ ಇತ್ತಂದ್ರೆ ಯಾದಕ್ಕೆ ಬರ್ತದೆ ಹೇಳ್ರಿ ಅಂತ ಮಾಳಪ್ಪ ಅಂತಾನ. ಅಜ್ಜಿ, ನನ್ನ ಕಡೆಯಿಂದ ನಿಮ್ಗೇನು ಸಹಾಯ ಬೇಕು ಬೇಡು, ನಾನು ಸಹಕಾರ ಮಾಡ್ತೀನಿ, ನನ್ನ ಕೈಲಾದ ಮಟ್ಟಿಗೆ ನನ್ನ ಶಕ್ತಿ ಇದ್ದಷ್ಟು ಮಾಡ್ತೀನಿ ಅಂತ ಹೇಳ್ಕೊಂಡಾಗ, ಯಪ್ಪ ನಿನ್ನ ಮುಖ ನಡೆದ್ರೆ, ನಿನ್ನ ಜೀವನ ನೋಡಿದ್ರೆ ತುಂಬಿದ ಮಗ, 25 ವರ್ಷದ ಯುವಕ, ನೀನು ಚೆನ್ನಾಗಿ ಭೂಮಿ ಮೇಲೆ ಬದುಕಬೇಕು, ಗಂಡ ಹೆಂಡರ ಅನುರಾಗ ಸುಖ ಬಯಸಬೇಕು. ಅದನ್ನೆಲ್ಲ ಬಿಟ್ಟು ಈಗಲಾಗಲ ಸತ್ತೋಗ್ತಕ್ಕಂಥ ಈ ಮುದುಕನ ಬಗ್ಗೆ ಯಾಕಪ್ಪ ನಿನಗೆ? ಬಿಟ್ಬಿಡು, ಅದನ್ನೇನು ಮಾಡುತ್ತಿ ಅಂತಂದ ಕೂಡಲೇ, ಇಲ್ಲಿಲ್ಲ ಅಜ್ಜಿ, ನಿನಗೆಷ್ಟು ಗೌರವ ಇದೆ ಗೊತ್ತಾ? 100 ಆಗ್ಯಾವೋ 110 ಆಗ್ಯಾವೋ 20 ಆಗ್ಯಾವೋ ಗೊತ್ತಿಲ್ಲ, ಆದರೂ ಹಣೆ ಮೇಲಿರ್ತಕ್ಕಂಥ ಸೌಭಾಗ್ಯದ ಸಿರಿ ಮುತ್ತೈತನ ಕುಂಕುಮ ಅಳುಕ್ತದಂತ ಅಳ್ಳಕತ್ತಿಯಲ್ಲ, ಇದಕ್ಕೆ ದೊಡ್ಡದೇನದ ಹೇಳ್ತಾಯಿ. ಅದು ನಿನ್ನ ಮನಸ್ಸಿಗೆ ಇರು ತನಕ ತೃಪ್ತಿಯಾಗುವಂಗೆ ನಾ ಸಹಕಾರ ಮಾಡ್ತೀನಿ ಅಂದ್ಕೊಳ್ಳಿ. ಮುದುಕಿ ಹೇಳಿದ್ಲಂತೆಯಪ್ಪ, ಇವನು ರೋಗ ವಾಸಿಯಾಗಬೇಕಾಗಿತ್ತು ಅಂತಂದ್ರೆ ಅವನ ಮೈಯಾಗೇನು ಹರಿತೈತಿಯಲ್ಲ ಕಿವ ರಕ್ತ, ಅದು ನಾಲಿಗೆ ಹಚ್ಚಿ ಜೇನು ತುಪ್ಪದಂತೆ ನೆಕ್ಕಬೇಕು. ನೆಕ್ಕದವ ಸಾಯ್ತಾನ, ಇವ ಬದುಕ್ತಾನ. ಒಂದನೇ. ಆ ಬಳಿಕ ಆ ರಕ್ತಕ್ಕೆ ಇವ ನಿಲ್ಲಬೇಕಾಗಿತ್ತು ಅಂತಂದ್ರೆ ಅವನ ಹೊಟ್ಟೆಯಾಗಿನ ಕರಳು ತೆಗೆದು ಕರಡಿನ ರಕ್ತ ಎಲ್ಲ ಮೈಗೆ ಹಚ್ಚದ ಅಂತಂದ್ರೆ ರೋಗ ವಾಸಿ ಆಗ್ತದ, ಇವ ಬದುಕ್ತಾನಪ್ಪ. ಇಷ್ಟೇ ತಾನೇ? ಇಷ್ಟಕ್ಕಾಗಿ ಇಷ್ಟು ಭಯ ಪಡ್ತೀಯ ಅಜ್ಜಿ? ಪರವಾಗಿಲ್ಲ, ಈ ಶರೀರ ಪರಹಿತ ಆಗಬೇಕು. ಬಂಧುಗಳೇ, ನಮ್ಮ ದೇಶದಲ್ಲಿ ಇನ್ನೂ ಎಷ್ಟು ಜನ ತ್ಯಾಗ ಮಾಡ್ಯಾರ, ಪ್ರಾಣಾರ್ಪಣೆ ಮಾಡ್ಯಾರ ಈ ಜಗತ್ತಿಗಾಗಿ, ಧರ್ಮಕ್ಕಾಗಿ. ಅಂದರೆ ದದೀಚಿ ಋಷಿ ಅಂತಾಗಿ ಹೋದ. ಅವ ಹೆಂಡತಿ ಮಕ್ಕಳಿಗೆ ಗೊತ್ತಿಲ್ದಂಗೆ ಅವನ ಇದೇನು ನಮ್ಮದು ಚೇಷಿಯದಲ್ಲಿದ್ದು ಈ ತಲೆ ಹಿಡ್ಕೊಂಡು ಮುಕ್ಳಿತನಕ್ಕೆ ಏನದಲ್ಲ, ಚೇಷಿಯದಲ್ಲಿ ಎಲುವ ನಡುವೆಲ್ಲ ಬೆನ್ನೆಲುವ, ಆ ಎಲುವಿನಿಂದ ಒಬ್ಬ ಸಾಯವಿದ್ದ. ಅವ ಲೋಕಕಂಟಕ ಮಹಾಪಾಪಿ. ಆದ್ದರಿಂದ ಅವ ತನ್ನ ದೇಹ ತ್ಯಾಗ ಮಾಡಿ ಅದು ಕೊಟ್ಟ ಅಂತಂದ್ರೆ ಲೋಕದ ಪಾಪ ಕಂಟಕ್ಕೆಲ್ಲ ನಾಶ ಆಗುತ್ತದೆ, ಜಗತ್ತಿಗೆ ಸುಖ ಆಗುತ್ತದೆ ತಂದಾಗ ಅವ ದದೀಚಿ ಋಷಿ ಅದು ದಾನ ರೂಪದಲ್ಲಿ ಕೊಟ್ಟಿದ್ದಾನೆ, ತ್ಯಾಗ ಆಗಿ. ಹಾಗೇ ಅವ ಹೇಳ್ತಾನೆ, ಮಾಳ ಪಿಂಚಿಂತವರೆಲ್ಲ ಈ ರೀತಿಯಾಗಿ ಕೊಟ್ಟಿದ್ದಾರೆ, ನಂದೇನ ಬಂದೀನಿ, ಬದುಕೀನಿ, ಗುರು ಸೇವೆ ಆಗೈತಿ, ಗುರುಕೃಪೆ ಆಗೈತಿ, ಇನ್ನೇನೋ ಹಿರಿಯರಿಗೆ ಗೌರವಿಸಬೇಕು, ಹಿರಿಯರಿಗೆ ಸಹಾಯ ಸಹಕಾರ ಮಾಡಬೇಕು, ಹಿರಿಯರಿಗೆ ದೇವರಂತ ಪಾಲಿಸಬೇಕು. ಇದು ನಮ್ಮ ಆದ್ಯ ಭಾರತ ದೇಶದ ಸನಾತನ ಧರ್ಮದ ಸಂಸ್ಕೃತಿ ಇದಮ್ಮ. ಅದಕ್ಕೆ ಪರವಾಗಿಲ್ಲ,
ನಾನು ನಾಲಿಗೆ ಹಚ್ಚಿ ನೆಕ್ತೀನಿ ಅಂತ ಚರ 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 ದೇನ ಜೇನ ತುಪ್ಪಿನಂಗೆ ನೆಕ್ಕದ. ಆ ಬಳಿಕ ಬೀರದೇವ್ರ ಗುಡಿಗೆ ಓಡಿ ಬರ್ತಾನೆ. ಗದ್ದುಗೆ ಮೇಲೆ ಬರೆ ಹಚ್ಚಿದ ಖಡ್ಗ ಅಲಗು ತಗೊಳ್ತಾನ. ಗುರುವಿನ ಮುಂದೆ ನಿಂತ್ಕೊಂಡು ಹೊಟ್ಯಾಗ ಅಲಗು ಹಾಕೋತಾನೆ. ನಮ್ದಿದು ಹೇಳಿಕೆ ಪದ್ಧತಿ, ಹೊಟ್ಯಾಗ ಅಲಗ ಗುಂಡು ಹಾಕೊಳ್ಳೋ ಪದ್ಧತಿ ಆಗಿನಿಂದೇ ಬಂದಿದ್ದು, ಲಕ್ಷ್ಯದಾಗಿರಲಿ. ಇಂಥ ಸಂಸ್ಕೃತಿ ಒಳಗೆ ಹುಟ್ಟಿ, ಇಂಥ ಧರ್ಮದಲ್ಲಿ ಹುಟ್ಟಿ ಧರ್ಮದ ಅರ್ಥ ಇಲ್ಲದೆ ಬದುಕ್ತೀವಿ ಅಂದ್ರೆ ನಾವು ಸ್ವಲ್ಪ ನಮ್ಮೊಳಗೆ ನಾವು ವಿಚಾರ ಮಾಡ್ಕೋಬೇಕು, ತಿಳ್ಕೋಬೇಕು. ಎಂಥ ಧರ್ಮದಾಗ ನಾವು ಹುಟ್ಟಿದೇವಪ್ಪ. ಅಲಗ ಹಾಕೊಂಡ ಹೊಟ್ಯಾಗಿನ ಕರಳು ಸುಂಡಿಗೆ ಹಿರ್ಕೊಂಡು ತೆಗದ. ಆದರೆ ಈಗೇನು ಅಲಗ ಹೊಡ್ಕೊಂಡಾನ ಹಿಂದೆ ಬೆನ್ನಾಗ ಬತ್ತಂತ್ರಿ. ಮಾಳಪ್ಪ ಸೂರ್ಯನ ಕಡೆ ಮುಖ ಮಾಡಿ ಅಲಗ ಹಾಕೋತಿದ್ದ. ಗುರು ಶಿವ ಮಾಡಿ ಪ್ರಾತಃಶಿವ ಮಾಡ್ಕೊಂಡು ಹೊಂಟಿದ್ದ ಸೂರ್ಯ ಜಿಗಿದ. ಅವನ ಹೊಟ್ಯಾಗಿನ ಬೆಳಕು ಹೋಗಿ ಬೀರದೇವರ ಗದಿಗೆ ಮೇಲೆ ಬಿತ್ತಂತ ಬೆಳಕು ಸೂರ್ಯಂತು. ಬೀರದೇವರ ಗಾಬರಿ ಆದ. ಕರಳು ತಂದು ಹಚ್ಚಾಕ ಬಂದ. ತಥಾಸ್ತು ಮಾಳಪ್ಪ, ನಿಲ್ಲು ನಿಲ್ಲು ಅಂತ ಪಾರ್ವತಿ ಪರಮೇಶ್ವರ ಪ್ರತ್ಯಕ್ಷರಾಗಿ, ಅಪ್ಪ ನಿಮ್ಮಪ್ಪ ಹೇಳ್ತಿದ್ದ ನೀ ಪೂಜೆ ಮಾಡೋದು ಹೌದಾ? ಅಲ್ಲ, ನೀ ನಿಜಕ್ಕೂ ಗುರುಪುತ್ರ ಅದಿಲ್ಲ ಅಂತ ನಿನ್ನ ಪರೀಕ್ಷೆ ಮಾಡಾಕ ಬಂದೀವಿ. 3 ಲೋಕಗಳಲ್ಲಿ ನಿನ್ನಂಥ ಗುರುವಿನ ಶಿಷ್ಯ ನಾವು ಕಂಡಿಲ್ಲ. ರಗಡ ಮಂದಿ ಜಗತ್ತಿನೊಳಗೆ ಗಡ್ಡ ಬಿಟ್ಟುಕೊಂಡು ಗುಡ್ಡ ಸೇರಿ ಜಪತಪನುಷ್ಠಾನ ಯುಗ ಧ್ಯಾನಾದಿಗಳು ಗಡ್ಡೆಗೆಣಸಳನ್ನು ತಪಸ್ಸು ಮಾಡಕತ್ತಿದ್ದಾರೆ. ಆದರೂ ಅವರಿಗಿನ್ನ ಗುರು ಕೃಪಾ ಆಗಿಲ್ಲ. ನೀ ಪ್ರಪಂಚದೊಳಗಿದ್ದು ಹೆಂಡತಿನ ಜೊತೆಯಲ್ಲಿ ಇದ್ಕೊಂಡು ರಾತ್ರಿ ಹಗಲು ತಾಯಿ ತಂದೆ ಸೇವಾ ಮಾಡಿ ಕುರಿಗಳನ್ನು ಕಾಯ್ದು ಗುರುವಿನ ಸೇವೆ ಮಾಡ್ತಿ ಅಂತಂದ್ರೆ ನಿನಕ್ಕಿಂತಲೂ ಧನ್ಯ ಜಗತ್ತಿನೊಳಗೆ ಯಾರೂ ಇಲ್ಲ. ಮಾಳಪ್ಪ ನೀ ಧನ್ಯ, ನಿನ್ನ ಗುರು ಭಕ್ತಿಗೆ ನಾವು ಮೆಚ್ಚಿದ್ದೇವೆ. ಅಪ್ಪ ಮಗ ನಿನಗೇನು ವರ ಬೇಕು ಬೇಡು ಅಂತ ಕೇಳ್ತಾರೆ. ಆವಾಗ ಅವ ಹೇಳ್ತಾನೆ, ಯಪ್ಪ ನಾ ಏನು ವರ ಬೇಡ್ತೀನಿ ಅಂದ್ರೆ ಎಲ್ಲ ಕೊಟ್ಟಿರಿ ನನಗೆ ರಗಡದು. ಆದ್ರೆ ಏನು ಕೊಡ್ಬೇಕಂದ್ರೆ ಭಕ್ತರಿಗೆ ಭಾಗ್ಯ ಕೊಡ್ರಿ, ನನ್ನ ಮಕ್ಕಳಿಗೆ ಬಡತಾ ನೀಡ್ರಿ, ಹುಟ್ಟ ಬಂಜಿಗೆ ತೊಟ್ಟಿಲು ಭಾಷೆ ಕೊಡು, ಒಕ್ಕಲಿಗೆ ಮಳಿ ಬಿಳಿ ಕೊಡು. ಇದು ಅಲ್ಲದೇನೆ ನಿಮ್ಮಂಥವ್ರು ಯಾವತ್ತೂ ಹಿಂಗೆ ನನಗೆ ಪರೀಕ್ಷೆ ಮಾಡೋರು ಇರಬೇಕು, ಕಾಡೋರು ಸದಾ ನನಗಿರಬೇಕು. ನನ್ನ ಅಪ್ಪ ಬೀರದೇವರ ಉರಿಗಣ್ಣ ದೇವರು ಕೃಪಾ ನನಗಿರಬೇಕು. ಮೂರನೇದು ಏನಪ್ಪ ಅಂತಂದ್ರೆ, ಯಪ್ಪ ಅವ ಗುರು ಅಂತವ ಇದ್ದ, ನನ್ನ ಕೃಪಾ ಮಾಡ್ದ, ನಾ ಇದನ್ನೆಲ್ಲ ಮಾಡಿದೆ. ಮುಂದೆ ನನ್ನ ವಂಶದಲ್ಲಿ ಈ ಸಿದ್ಧತೆಗೆ, ಈ ಪರಂಪರೆ, ಈ ಅಲಗ ಹಾಕೊಳ್ಳೋದು ಪದ್ಧತಿ, ಒಕ್ಕಲಿಗನ ಕಣ್ಣೀರು ಒರೆಸಲ್ಕ ಅವರೆಲ್ಲ ಅಲಗ ಹಾಕ್ಕೊಂಡು ನುಡಿ ಹೇಳ್ತಾವ್. ನನ್ನ ವಂಶದಲ್ಲಿ ಹುಚ್ಚಿರ್ತಾವ್, ಉಳುಕಿರ್ದಿರ್ತಾವ್, ಜ್ಞಾನ ಇರುವುದಿಲ್ಲ, ಇರ್ಲಾರ್ದು ಇರ್ತಿರ್ತಾರೆ. ಅಂಥವ್ರನ್ನೆಲ್ಲ ನೀ ಕೃಪಾ ಮಾಡಿ ಆ ಅಲಗವನ್ನು ಈ ತೊಗಲಿಗೆ ಹತ್ತಲಾರ್ದಂಗೆ ಕಾಪಾಡಿಕೊಂಡು ಹೋಗೋದು ನಿನ್ನ ಕರ್ತವ್ಯ, ನಿನ್ನ ಕರ್ತವ್ಯ. ಆ ಬಳಿಕ ಯಪ್ಪ ನೀ ಬಂದಿದ್ದೀಯಲ್ಲ ಈಗ ಹಿಂಗನ, ಯಾವಾಗ ಬಂದಿದ್ದ ಗೊತ್ತ್ರಿ? ನರಕ ಚತುರ್ದಿಶಿಂದ ಬಂದಾನ. ಶಿವಪಾರ್ವತಿಯರು ಬಂದು ದಿನಾನ ಅದ. ಯಪ್ಪ ಈಗೇನು ಬಂದಿದ್ದೀಯಲ್ಲ ಇದನ್ನು ಸೂರ್ಯ ಚಂದ್ರ ನೆಲಗಂಗೆ ಹರಿಯುವ ತನಕ ವರ್ಷಕ್ಕೊಮ್ಮೆ ಬಂದು ನೀವು ಕೈಲಾಸದಲ್ಲಿ ತಯಾರು ಮಾಡಿದಂಥ ಆ ಮುಂಡಾಸ ನನಗೆ ನೀವು ಮೊಯ್ಯ ಆಯರಿ ಮಾಡಿ ಹೋಗಬೇಕು. ಆ ಪಂಚ ಶಿಖರಗಳಿಗೆ ಸುತ್ತಿದ ಮುಂಡಾಸದ ಮುಂದಿನ ಹೊಯ್ಕ ಜಗತ್ತು ನೋಡಿ ತಿಳ್ಕೊಂಡು ಅವರು ಬಾಳಿ ಬದುಕಲಿ ಅಂತ ಆಶೀರ್ವಾದ ಕೊಡುವಂತ ಬೇಡಿಕೊಂಡ. ಆದ್ದರಿಂದ ತಾಯಿ ತಂದೆಗಳೇ ವರ್ಷಕ್ಕೊಮ್ಮೆ ನರಕ ಚತುರ್ದಶಿಗೆ ಆ ಶಿವಪಾರ್ವತಿಯರು ಬಂದು ಅವನಿಗೆ ಮುಂಡಾಸ್ ಆಯರಿ ಮಾಡ್ತಾರೆ. ಕೆಲವೊಬ್ಬರು ಆಗಳೇ ಭೀಮಾಂಬಿಕೆಗೆ ಗರ್ಲಿಲ್ಲ, ರಾತ್ರಿ ಎಲ್ಲಿ ಹೋಗ್ತಾಳೋ ಸುಮ್ಮ ಧರ್ಮನ ಹೆಸರು ಮ್ಯಾಲಂತ. ಈಗಲೂ ಅಂಥವ್ರು ಅದಾರ. ಏನದ ಮಾರಾಯ, ಎಲ್ಲಿದು ಪರಮಾತ್ಮ ಮುಂಡಸ್ತರ್ತಾನ? ಕುರುಬರು ಮಂದಿ ಕಣ್ಣಾಗ ಮಣ್ಣು ಹಾಕಿ ಲೈಟ್ ಆರಿಸಿ ಅವರೇ ಸುತ್ತಾರಂತಂತಾರೆ, ಹಿಂಗಂತಾರೆ. ಆದರೆ ಅಂದು ಮನೆಯಾಗ ಕುಂಡಿರ್ತಿರ್ತಾರೆ, ನೋಡೋಕೆ ಹೋದವ್ರು ಹೊಳ್ಳಿ ಬರಲ್ಲ ಮನೆಗೆ.
ಹೊಳ್ಳಿ ವಾಪಸ್ ಮನೆಗೆ ಬರಲ್ಲ. ಏನು ತಿಂತವ್ರೆಲ್ಲ ಮಣ್ಣು ಮುಖ ಹೋಗ್ಯಾರ. ಯಾಕಂದರೆ ಅದು ಹೆಂಗದ ಅಂತಂದ್ರೆ ಭಗವಂತನ ಆಶೀರ್ವಾದ ಅಂತಂದ್ರೆ ನಿಮಗೆ ತಿಳಿಯಂಗೆ ಹೇಳಬೇಕಾದ್ರೆ ನಾವು ಗಂಡ ಹೆಂಡತಿ ಏಕಾಂತದಲ್ಲಿದ್ದಾಗ ಏನಿರ್ತೇವೋ ಅಂಥ ಗುಟ್ಟು ಅದರಲ್ಲಿದೆ. ಅದು ಯಾರಿಗೆ ನೋಡ್ಲಿಕ್ಕೆ ಬರುವುದಿಲ್ಲ, ನೋಡೋಕ್ಕೆ ಸಾಧ್ಯನೂ ಇಲ್ಲ ಬಂಧುಗಳೇ. ಅಂಥ ಒಂದು ಘಟನೆಯನ್ನು ಈಗಲೂ ಅದು ಸಾವಿರಾರು ವರ್ಷಗಳಿಂದ ಬಂದಂಥ ಈ ಜಾತ್ರೆ ಈಗಲೂ ಕೂಡ ನಾಳೆ ನಡೀತಾ ಇದೆ. ಅಂಥ ವರವನ್ನು ಪಡ್ಕೊಂಡಂಥ ದೇವಾದಿ ದೇವ ಅಂತ ಹೇಳ್ತಾ ಇನ್ನೂ ಅನೇಕ ಕಾರ್ಯಕ್ರಮಗಳದಾವ. ಇನ್ನೊಂದು ವಿಶೇಷ ತಮಗೆಲ್ಲ ಹೇಳೋದಂತಂದ್ರೆ ನಮ್ಮ ದೇವ್ರ ಹೇಳಿಕೆ ಆಗ್ತಾವಲ್ಲ ಅಮಾವಾಸ್ಯೆ ದಿವಸ, ಹೌದಲ್ಲ, ಕಳಸಾರೋಹಣ ಮತ್ತು ಇಲ್ಲೆಲ್ಲ ಅವ್ರ ಮುತ್ತೆಯವರು ನುಡಿ ಮಾಡ್ತಿರ್ತಾರಲ್ಲ, ಅವತ್ತಿನ ದಿವಸ ತಾವೆಲ್ಲ ಒಡ್ಡಿ ವಾಲಗದೊಂದಿಗೆ ಉತ್ಸವ ಮಾಡ್ಕೋತ ಬರ್ತಿರ್ತೀರಿ. ಅದರಲ್ಲಿ ವಿಶೇಷವಾಗಿ ತಾವು ಭಂಡಾರ ಶ್ರೋಣಿಗೆ ಮಾಡ್ತೀರಿ ನೋಡ್ರಿ. ಭಂಡಾರ ಅಂದ್ರೆ ಅದಕ್ಕತ್ತಾರೆ ನಿಮ್ಗೆ ಗೊತ್ತದೇನ್ರಿ? ಗುರುತೈತ್ರಿ? ಗುರುತಿದ್ದವರು ಅಂಥ ಭಂಡಾರ ಹಾರಿಸಂಗಿಲ್ಲ. ಗುರುತಿರ್ಲಾರ್ದವ್ರೆ ಆ ಭಂಡಾರ. ಅದು ಭಂಡಾರ ಅಲ್ಲಿರೋದು ಬಣ್ಣ, ಮತ್ತು ಅದೊಂದು ಕೆಮಿಕಲ್ಸ್ದು ಒಂದದು ಭಂಡಾರ ಪ್ರಕಾರ ಬಣ್ಣ ಇದೆ, ಆದರೆ ನಿಜವಾಗಿ ಭಂಡಾರ ಅಲ್ಲ. ಭಂಡಾರ ಅಂದ್ರೆ ಏನಪ್ಪ ಅಂದ್ರೆ ಶುದ್ಧವಾದಂಥ ಅರಿಶಿಣದ ಬೇರು, ಅದನ್ನು ನೀರೊಳಗೆ ನೆನೆ ಹಾಕಿ ಹೊರಳಿ ತೆಗೆದು ನೆಳ್ಳಾಗನ ಒಣಗಿಸ್ಬೇಕ್ರಿ. ಅದಕ್ಕೆ ಒಣಗಿಸಿದ ಬಳಿಕ ಕಲ್ಲಿಗೆ ಹಾಕಿ ಮಿಷನ್ಗೆ ಹಾಕಿ ಬಿಸಿದೇನಿರ್ತದಲ್ಲ ಅದು ಭಂಡಾರ. ಅಂಥ ಶುದ್ಧ ಭಂಡಾರ ಆಯುರ್ವೇದ್ರಿ ಅದು. ಆ ಭಂಡಾರದಿಂದ ಏನಾಗ್ತದೆ ಗೊತ್ತೇನ್ರಿ? ಅದು ಹಾರಿಸೋ ಪದ್ಧತಿ ಹಾಕಿಟ್ರಿ, ಇದು ನಿಮ್ಗೆ ಗಮನದಾಗಿರಲಿ. ಅದೇನು ಮಾಡ್ತದೆ ಅಂತಂದ್ರೆ ಯಾವ ರೋಗನೂ ಕೂಡ ಮನುಷ್ಯನಿಗೆ ಗಂಟ್ಲಾರ್ದಂಗೆ ರೋಗಾಣು ಜಂತುಗಳೆಲ್ಲ ನಾಶ ಮಾಡ್ತದೆ ಆ ಭಂಡಾರ. ನಿಮ್ಗೆ ಯಾವ ರೋಗನೂ ಕೂಡ ಅಂಟ್ಲಾರ್ದಂಗೆ ಜಾತ್ರೆ ಉತ್ಸವಗಳಲ್ಲಿ ಮತ್ತು ಪ್ರಸಾದ ಯಾಕೆ ಇಟ್ಕೊಂಡ್ರು ಅಂತಂದ್ರೆ ಹಣಿ ಮ್ಯಾಲ ಇತ್ತು ಚಂತನ ನಮ್ಮಲ್ಲಿ ಬೇಗು ಬೆಳಗ ಇತ್ತು ಅಂತಂದ್ರೆ ಸರ್ವತೋಮುಖವಾಗಿ ನಮಗೆ ಯಾವುದು ತ್ವಚೆ ರೋಗವನ್ನು ಬರಲಾರ್ದಂಗೆ ಕಾಪಾಡ್ತದೆ. ಇನ್ನು ಅದನ್ನು ಪ್ರತಿನಿತ್ಯದಲ್ಲಿ ನಾವು ದರ್ಶನಕ್ಕೆ ಬಂದು ಒಂದು ಎರಡು ಬೆಳ್ಳಾಗಿ ಎಡ್ ಸಿಗ್ತೈತೆ ಅಟ್ಟು ತೊಗೊಂಡು ನಾಲಿಗೆ ಮೇಲೆ ಹಾಕಿ ನಾವು ನೆಕ್ಕಿದ್ರೆ ನಮ್ಮ ಪಿತ್ತ ಕ್ಷಯ ಆಗ್ತದೆ. ಪಿತ್ತಿನ ಒತ್ತಡದಲ್ಲಿ ಇರ್ತಿರ್ತಲ್ಲ ಯಾರಿಗರೆ. ಇಂಥವು ಅನೇಕ ಔಷಧಗಳದು ಆ ಮಹಾಪ್ರಸಾದದ. ಅದಕ್ಕೆ ದಯವಿಟ್ಟು ನನ್ನ ವಿನಂತಿ ಏನು ತಮಗೆಲ್ಲ ಅಂತಂದರೆ, ಆ ಉತ್ಸವದಲ್ಲಿ ನೀವು ಕ್ವಿಂಟಲ್ಗಟ್ಟಲೆ ಬ್ಯಾರೆ ಆ ಭಂಡಾರ ತಂದು ಹಾರಿಸೋರಿದ್ರೆ 1 kg ತಂದು ಹಾರಿಸೋರ್ನು ಒಳ್ಳೆಯದು. ದಯವಿಟ್ಟು ಈ ಮಾತನ್ನು ತಾವೆಲ್ಲರೂ ಆಲಿಸಬೇಕು. ಬೇರೆ ಭಂಡಾರ ಹಾಕಬೇಡ್ರಿ, ಅದರಿಂದ ಚರ್ಮಕ್ಕೆ ಅದು ರೋಗ ತರ್ತದೆ, ಆ ಬಳಿಕ ಆರೋಗ್ಯದಾಗೂ ಹೇರುಪೇರು ಮಾಡ್ತದೆ. ದಯವಿಟ್ಟು ಆ ಭಂಡಾರವನ್ನು ತಾವು ಯಾರು ಹಾರಿಸ್ಲಾರ್ದನ್ನು ಒರಿಜಿನಲ್ ಅದು ಅರಿಶಿಣ ಬಿ ತಂದು ತಾವು ಭಂಡಾರ ಪ್ರಸಾದ ಅಂತ ತಾವು ಆ ದೇವರ ಮೇಲೆ ಏರಿಸಬೇಕು ಅನ್ನುವಂಥ ಮಾತನ್ನು ತಮಗೆಲ್ಲ ಹೇಳ್ತಾ, ಆದಷ್ಟು ಮಟ್ಟಿಗೆ ಇನ್ನೇನು ನಾಳೆ ಒಂದೇ ದಿವಸ ಅವಕಾಶದ ಪಟ್ಟಿಯನ್ನು ದೇವರ ಕಾಣಿಕೆಯನ್ನು ಕೊಡಲ